ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯಕರವಾಗಿರಲು ನಮ್ಮ ದೇಹಕ್ಕೆ ಎನರ್ಜಿಯನ್ನು, ಶಕ್ತಿಯನ್ನು, ಸ್ಟೆಮಿನವನ್ನು ಕೊಡೋದ್ರ ಜೊತೆಗೆ 90 ಕಾಯಿಲೆಗಳಿಂದ ಇದು ನಮ್ಮನ್ನು ಬಚಾವ್ ಮಾಡುತ್ತೆ. ಹೌದು ಫ್ರೆಂಡ್ಸ್, ಯಾವಾಗಲೂ ಇರುವಂತಹ ಸುಸ್ತು, ವೀಕ್ನೆಸ್, ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರು ಸಹಿತ ಸುಸ್ತಾಗ್ತಾ ಇರುತ್ತೆ, ಮಂಡಿ ನೋವು, ಸೊಂಟ ನೋವು, ಮೈಕೈಯೆಲ್ಲ ನೋವಾಗ್ತಾ ಇರುತ್ತೆ. ಇಂತಹ ಸಮಸ್ಯೆನ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಕುದುರೆಯ ಶಕ್ತಿಯನ್ನು ಹೆಚ್ಚಿಸುತ್ತೆ ಇವತ್ತಿನ ಮನೆಮದ್ದು. ಅದಲ್ಲದೆ ಮಕ್ಕಳಾಗಿರಲಿ, ದೊಡ್ಡವರಿಗಾಗಿರಲಿ ಪದೇ ಪದೇ ಥಂಡಿ, ಶೀತ, ಅಲರ್ಜಿ ಆಗುವುದು, ಕೆಲವರಂತೂ ಪದೇ ಪದೇ ಸೀನ್ತಾ ಇರ್ತಾರೆ. ಸ್ವಲ್ಪ ಡಸ್ಟ್ ಬಂದರೂ ಕೂಡ, ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಅಥವಾ ಕ್ಲೈಮೇಟ್ ಚೇಂಜ್ ಆದರೆ, ಇಲ್ಲ ನೀರು ಚೇಂಜ್ ಆದರೂ ಕೂಡ ಅವರಿಗೆ ಶೀತ, ನೆಗಡಿ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಕೆಲವರಿಗೆ ಪದೇ ಪದೇ ಜ್ವರ ಬರೋದು, ತಿಂಗಳಿಗೊಂದ್ಸಲ ಜ್ವರ ಬರೋದು, ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇರ್ತಾರೆ. ಮಕ್ಕಳಿಗಾಗಿರಲಿ, ದೊಡ್ಡವರಿಗಾಗಿರಲಿ ಇಂಥ ಸಮಸ್ಯೆ ಜಾಸ್ತಿ ಇರುತ್ತೆ. ಅಂಥವರಿಗಂತೂ ಈ ಮನೆಮದ್ದು ತುಂಬಾ ಒಳ್ಳೆಯದು. ಅದರಲ್ಲೂ ಚಳಿಗಾಲಕ್ಕಂತೂ ಈ ಮನೆಮದ್ದು ತುಂಬಾ ಒಳ್ಳೆಯದು. ಇಡೀ ವರ್ಷ ನಾವು ಆರೋಗ್ಯವಂತರಾಗಿರ್ಬೋದು. ಹಾಗಾದರೆ ಬನ್ನಿ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಜನ ಗೊತ್ತಾಗಿರುತ್ತೆ. ಯಾರಿಗೆ ಗೊತ್ತಾಗಿದೆ ಅವರು ತಕ್ಷಣ ಕಮೆಂಟ್ಸ್ ಮಾಡಿ ಇದು ಯಾವ ಕಾಳು ಅಂತ ಹೇಳಿ. ಇವಾಗ ನಾವು ದಪ್ಪ ತಳ ಇರುವಂಥ ಪಾತ್ರೆ ತಗೊಳ್ಳೋಣ. ಈ ಕಾಳನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ 1 ಬೌಲ್ ಆಗುವಷ್ಟು ಕಾಳನ್ನು ತೊಗೊಂಡಿದ್ದೀನಿ. ನಾನು ಬರೀ ಕಾಳು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಹುರುಳಿ ಕಾಳು ಅಂತ ಕರೀತಾರೆ. ಹುರುಳಿ ಕಾಳು, ಹಾರ್ಸ್ ಗ್ರಾಮ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ನಿಮಗೆ ಮಾರ್ಕೆಟಲ್ಲಿ, ಗ್ರಾಸರಿ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ. ನೋಡಿ, ಇದ್ರ ಬೆಲೆ ಕೂಡ ತುಂಬಾ ಕಮ್ಮಿ. ಆದರೆ ಕುದುರೆಗೆ ಇರುವಂತಹ ಬಲವನ್ನು, ಚುರುಕು ಬುದ್ಧಿಯನ್ನು ನಮಗೆ ಕೊಡುತ್ತೆ. ಅಷ್ಟು ಒಳ್ಳೆಯದು ಈ ಹುರುಳಿ ಕಾಳು. ನೀವು ಸ್ಟವನ್ನು ಸಿಮ್ಮಲ್ಲಿಟ್ಕೊಂಡು ಈ ಹುರುಳಿ ಕಾಳನ್ನು ಫ್ರೈ ಮಾಡ್ಕೊಳ್ಬೇಕು. ಹಾರ್ಸ್ ಗ್ರಾಮನ್ನು ನಾವು ಒಂದು ಒಳ್ಳೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಫೈಬರ್ ಇದೆ, ಐರನ್ ಇದೆ, ಫಾಸ್ಫರಸ್ ಇದೆ, ವಿಟಮಿನ್ಸ್ಗಳಿವೆ, ಎಲ್ಲ ರೀತಿಯ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳಿದೆ. ಹಾಗಾಗಿ ನಾವು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ, ಇದನ್ನು ನಾವು ಇಂಟೇಕ್ ಮಾಡೋದ್ರಿಂದ ಒಂದು ಒಳ್ಳೆಯ ಗುಡ್ ಹೆಲ್ತನ್ನು, ಒಂದು ಒಳ್ಳೆಯ ಹೆಲ್ತ್ ಬೆನಿಫಿಟ್ಸನ್ನು ನಾವು ಪಡಿಬೋದು. ನೋಡಿ, ಈ ಥರ ಫ್ರೈ ಆದರೆ ಸಾಕು. ತುಂಬ ಕಪ್ಪಗೆ ಫ್ರೈ ಮಾಡ್ಕೊಳ್ಬೇಡಿ. ನೋಡಿ, ನಾವು ಅಲ್ಲಿ ಮಿಕ್ಸಿಗೆ ಹಾಕಿ ಇದನ್ನು ಪೌಡ್ರ್ ತಯಾರಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಂಪಗಿರಬೇಕಾದ್ರೆ ನಾವು ಇದನ್ನು ತೆಗೆದುಬಿಡೋಣ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಇದನ್ನು ಸ್ವಲ್ಪ ತಣ್ಣಗಾಗುವವರೆಗೂ ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾವು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗತ್ತೆ. ಇದನ್ನು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು. ಹಿಂದಿನ ಕಾಲದಲ್ಲಿ ಹುರುಳಿ ಕಟ್ಟಿನ ಸಾರನ್ನು ಸೈನಿಕರಿಗೆ ಕೊಡ್ತಾ ಇದ್ರಂತೆ. ಯಾಕಂದರೆ ಅವರು ಯುದ್ಧ ಮಾಡುವಾಗ ಒಂದು ಒಳ್ಳೆ ತಾಕತ್ತು, ಬಲ ಅವರಿಗೆ ಬರಲಿ ಅಂತ ಹೇಳಿ. ಈಗಂತೂ ಈ ಕಾಳನ್ನು ತುಂಬ ಜನ ಮನೆಗೆ ತರೋದೇ ಇಲ್ಲ. ಈ ಕಾಳು ಯಾವುದು ಅಂತ ಗೊತ್ತೂ ಇಲ್ಲ ತುಂಬ ಜನಕ್ಕೆ. ಬೇಕಾದರೆ ನೋಡಿ, ತುಂಬ ಜನ ಇದು ಯಾವ ಕಾಳು ಅಂತ ನನಗೆ ಕಮೆಂಟ್ಸಲ್ಲಿ ಕೇಳಬಹುದು. ಈ ವಿಡಿಯೋ ನೋಡಿದ ಮೇಲಂತೂ ನೀವು ಖಂಡಿತವಾಗೂ ಈ ಕಾಳನ್ನು ತಂದುಬಿಟ್ಟು ನಾನು ಹೇಳಿದ ರೀತಿಯಲ್ಲಿ ಇದನ್ನು ಉಪಯೋಗಿಸ್ತೀರಿ. ಯಾಕಂದರೆ ಇದರಿಂದ ನಾವು ಫ್ರೀಯಾಗಿ ನಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ನಮಗಿರುವಂತಹ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದು ಸ್ವಲ್ಪ ಚೆನ್ನಾಗಿ ನೈಸ್ ಆಗಬೇಕು. ನೋಡಿ, ಒಂದು ವೇಳೆ ನೈಸ್ ಆಗಿಲ್ಲ ಅಂದರೆ, ಕೆಲವು ಮಿಕ್ಸಿಲಿ ಚೆನ್ನಾಗಿ ನೈಸ್ ಆಗೋದಿಲ್ಲ, ನೀವು ಒಂದು ಸಲ ಇದನ್ನು ಸಾಣಿಸ್ಕೊಂಡು ಬಿಡಿ. ಆವಾಗ ನಿಮಗೆ ಒಳ್ಳೆ ನೈಸ್ ಆದಂಥ ಪೌಡ್ರ್ ಸಿಗುತ್ತೆ. ಇವಾಗ ನಮಗೆ ನೈಸಾದಂಥ ಹುರುಳಿ ಕಾಳಿನ ಪೌಡ್ರ್ ಸಿಕ್ತಲ್ವ, ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ ಅಥವಾ ಬಾಟಲಿಗೆ ನೀವು ಹಾಕಿಟ್ಕೊಳ್ಳಿ. ಆಲ್ರೆಡಿ ನಮ್ಮ ಮನೇಲಿ 1 ಬಾಕ್ಸ್ ಪೌಡರ್ ಇದೆ. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಪೌಡರ್ನ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಈ ಪೌಡ್ರಿಂದ ಹೇಗೆ ಎನರ್ಜಿಕ್ ಡ್ರಿಂಕ್ ಅಥವಾ ಕಾಯಿಲೆಗಳನ್ನು ಓಡಿಸುವಂತಹ ಒಂದು ಪೇಯವನ್ನು ತಯಾರಿ ಮಾಡೋದನ್ನು ಹೇಳ್ತೀನಿ. ನೋಡಿ, ತುಂಬಾ ಸೂಪರ್ ಆಗಿರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದು. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಬ್ರಿಗಾಗುವಷ್ಟು ನಾನು ಈ ಡ್ರಿಂಕ್ಸನ್ನು ಅಥವಾ ಈ ಪೇಯವನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಪೌಡ್ರ್ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ತಣ್ಣೀರಿದು ನಾನು ಇಲ್ಲಿ ಹಾಕ್ಕೊಂಡಿರೋದು, ಕುಡಿಯುವಂಥ ನೀರು. ಅದಕ್ಕೆ 1 ಸ್ಪೂನ್, ಅಂದರೆ ಒಬ್ಬರಿಗೆ 1 ಸ್ಪೂನ್ ಅಂತ. ನೀವು ಇದನ್ನು ಹೆಚ್ಚಬೇಕಾದ್ರೆ ತಯಾರಿ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರಿನಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಡೈಲ್ಯೂಟ್ ಆಗುತ್ತೆ. ನಾವು ಫಸ್ಟೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಟವ್ ಮೇಲೆ ಇಡಬೇಕು. ನೋಡಿ, ಸ್ಟವನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಸ್ಟವ್ ಮೇಲೆ ಇಡೋಣ. ಫ್ರೆಂಡ್ಸ್, ಇದೊಂದು ಪ್ರಾಚೀನವಾದಂಥ ಒಂದು ಟ್ರೆಡಿಷ್ನಲ್ ಆಗಿರುವಂತಹ ಒಂದು ಮನೆಮದ್ದಾಗಿದೆ ಅಥವಾ ಅಡುಗೆ ಅಂತಲೇ ಹೇಳ್ಬೋದು. ಇದು ಎಷ್ಟೊಂದು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದು ಡಯಾಬಿಟಿಕ್ಸ್ ತುಂಬ ಒಳ್ಳೆಯದು, ಹಾರ್ಟ್ ಡಿಸೀಸನ್ನು ಕಡಿಮೆ ಮಾಡುತ್ತೆ, ಅದಲ್ಲದೆ ಕಿಡ್ನಿ ಸ್ಟೋನ್ಸ್ ಆಗದಂತೆ ತಡೆಗಟ್ಟುತ್ತೆ, ಅಸ್ತಮಾ ಪೇಷಂಟಿಗಂತೂ ತುಂಬಾ ಒಳ್ಳೆಯದು.
ಬೊಜ್ಜನ್ನು ಕರಗಿಸ್ಲಿಕ್ಕೆ, ತೂಕವನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ತೂಕವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದಲ್ಲದೆ ಥಂಡಿ, ಶೀತ, ನೆಗಡಿ, ಕಫ ಆಗುವುದನ್ನು, ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ, ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸುತ್ತೆ. ಇವಾಗ ನೋಡಿ, ಇದನ್ನು ನಾವು ಸ್ಟವ್ ಮೇಲೆ ಇಟ್ಟಿದ್ದೀವಿ. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟವನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವು ಅಲ್ಲೇ ನಿಂತು ಇದನ್ನು ಕುದಿಸ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ಉಕ್ಕುವಂಥ ಗುಣ, ಅಂದರೆ ಸ್ವಲ್ಪ ನೊರೆ ಬಂದು ಮೇಲೆ ಉಕ್ಕತ್ತೆ. ಹಾಗಾಗಿ ಆ ಟೈಮಲ್ಲಿ ನೀವು ಸ್ಟವನ್ನು ಆರಿಸಿದ್ರೂ ಪರವಾಗಿಲ್ಲ, ಇಲ್ಲ ಸಿಮ್ ಮಾಡಿಬಿಡಿ. ನೋಡಿ, ಒಂದು 2 ನಿಮಿಷ ನೀವು ಚೆನ್ನಾಗಿ ಇದನ್ನು ಅಲ್ಲೇ ನಿಂತು ಕುದಿಸ್ಕೊಳ್ಳಿ. ಫಾಸ್ಟಾಗಿ ತಯಾರಾಗತ್ತೆ ಇದು. ಇದನ್ನು ವೆಯ್ಟ್ ಲಾಸ್ ಮಾಡೋರಿಗೆ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ, ಜೊತೆಗೆ ಪ್ರೋಟೀನ್ ಅಂಶ ಇದೆ, ಅದಲ್ಲದೆ ರಿಚ್ ಆದಂಥ ಫೈಬರ್ ಅಂಶ ಕೂಡ ಇದೆ. ಹಾಗಾಗಿ ಯಾರು ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿರ್ತಾರೋ ಅವರಿಗೆ ಒಂದು ಎನರ್ಜಿನ, ತಾಕತ್ತನ್ನು ಕೊಡೋದಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಪುರುಷರಾಗಿರಲಿ, ಮಹಿಳೆಯರಾಗಿರಲಿ, ಮಕ್ಕಳಾಗಿರಲಿ, ವಯಸ್ಸಾದವರಾಗಿರಲಿ ಈ ಡ್ರಿಂಕ್ಸನ್ನು ಕುಡಿದ್ರೆ ಅವರಿಗೆ ಒಂದು ಒಳ್ಳೆ ತಾಕತ್ತು ಸಿಗುತ್ತೆ, ರೋಗ ನಿರೋಧಕ ಶಕ್ತಿ ಅವರಿಗಾಗತ್ತೆ. 2 ನಿಮಿಷ ಆಗಿದೆ, ಸ್ಟವನ್ನು ಆಫ್ ಮಾಡಿಬಿಡೋಣ. ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕುಡಿಬೋದು. ಇದಕ್ಕೆ ನೀವು ಬೇಕಾದರೆ ಸ್ವೀಟ್ ತಿನ್ನೋರಾದರೆ ನೀವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡು ಕುಡಿಬೋದು. ಶುಗರ್ ಪೇಷಂಟ್ ಆಗಿದ್ದರೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಇನ್ನೂ ರುಚಿಯಾಗಬೇಕು ಅಂತ ಅಂದರೆ ಇದಕ್ಕೆ ನೀವು ಅರ್ಧ ಕಪ್ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ನೀವು ನಾನು ಹೇಳಿದಾಗೆ ಮೊದಲು ತಯಾರಿಸ್ಕೊಳ್ಬೇಕು, ಆಮೇಲೆ ಹಾಲನ್ನು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕುಡಿಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು. ಯಾರಿಗೆ ಮಂಡಿ ನೋವು, ಸೊಂಟ ನೋವು ಇರುತ್ತೆ, ಮೂಳೆಗಳಲ್ಲಿ ನೋವು ಬರ್ತಾ ಇರುತ್ತೆ, ಕೀಲುಗಳಲ್ಲಿ ನೋವು ಬರ್ತಾ ಇರುತ್ತೆ, ಅಂಥವರಿಗಂತೂ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಈ ಹುರುಳಿಕಾಳಿನಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗಾಗಿ ಮಹಿಳೆಯರಿಗೆ ಪೀರಿಯಡ್ಸ್ ಸಮಯದಲ್ಲಿ ಉಂಟಾಗುವಂಥ ಎಲ್ಲ ಸಮಸ್ಯೆನೂ ಕೂಡ ಇದು ಕಡಿಮೆ ಮಾಡುತ್ತೆ. ಇವಾಗ ನೋಡಿ, ನಾವು ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಂಡಿದ್ದೀವಲ್ವ, ಇದಕ್ಕೆ ನಾವು ಇನ್ನೂ ಹೆಲ್ದಿಯಾಗಿ ಆಗಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಆದರೆ ಯಾರಿಗೆ ಥಂಡಿ, ಶೀತ, ಕಫ ಇರುತ್ತೆ ಅವರು ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಬೇರೆಯವರು ಆರಾಮಾಗಿ ಇದನ್ನು ನೀವು ತುಪ್ಪವನ್ನು ಸೇರಿಸ್ಕೊಳ್ಬೋದು. ಒಂದು ವೇಳೆ ನಿಮಗೆ ಶೀತ, ಥಂಡಿ ಎಲ್ಲ ಕಡಿಮೆ ಆದಮೇಲೆ ನೀವು ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಂಡು ಕುಡಿಬೋದು. ನೀವು ನೋಡ್ತಿದ್ದೀರಲ್ಲ, ಕಂಪ್ಲೀಟಾಗಿ ಇದು ಡ್ರಿಂಕ್ಸ್ ತಯಾರಾಯಿತು. ಇದನ್ನು ನೀವು ತಿಂಗಳಲ್ಲಿ 15 ದಿನ ಕುಡೀರಿ ಸಾಕು. ಮತ್ತೆ 15 ದಿನ ಗ್ಯಾಪ್ ಕೊಡಿ, ಮತ್ತೆ ನೆಕ್ಸ್ಟ್ ತಿಂಗಳಲ್ಲಿ 15 ದಿವಸ ಇದನ್ನು ಕುಡೀರಿ. ಗೊತ್ತಾಯ್ತಲ್ವಾ? ಕಂಟಿನ್ಯೂಸ್ ಆಗಿ ಇದನ್ನು ಕುಡಿಬೇಕು ಅಂತ ಏನಿಲ್ಲ. ಈ ಸರ್ಕಲಲ್ಲಿ ನೀವು ಇದನ್ನು ಸೇವನೆ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ನೋಡಿದ್ರಲ್ಲ, ಇದನ್ನು ತಯಾರಿ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಆರಾಮಾಗಿ ನಾವು ಒಂದ್ಸಲ ಪೌಡ್ರ್ ತಯಾರಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂಥ ಹೆಲ್ತ್ ಡ್ರಿಂಕ್ಸ್ ಇದಾಗಿದೆ. ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿಯೋ ಬದಲು, ಇಲ್ಲ 1 ಟೈಮ್ ಟೀ ಕಾಫಿ ಕುಡಿದ್ರೂ ಒಂದು ಸಂಜೆ ಟೈಮಲ್ಲಾದರೂ ಈ ಡ್ರಿಂಕ್ಸನ್ನು ಕುಡಿತಾ ಬನ್ನಿ. ನಿಮಗೊಂದು ಒಳ್ಳೆ ರಿಸಲ್ಟು, ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ನಿಮಗಾಗತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.